ಇನ್ನು ಚಿತ್ರದುರ್ಗದಲ್ಲಿ ಇವತ್ತು ತುಂಬಾ ಸಂಭ್ರಮ ಮನೆ ಮಾಡಿತ್ತು. BS ಯಡಿಯೂರಪ್ಪನವರಿಗೆ 50 ವರ್ಷಗಳ ರಾಜಕೀಯ ಜೀವನದ ಅಭಿಮಾನೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ರು. ಬೃಹತ್ ಸಮಾವೇಶವನ್ನು ಚಿತ್ರದುರ್ಗದಲ್ಲಿ ಮಾಡಿದ್ರು. ಮದರ್ ಚೆನ್ನಯ್ಯ ಮಠದ ಸಮೀಪದ ಬೃಹತ್ ಮೈದಾನದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ರು. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಮತ್ತು ಯಡಿಯೂರಪ್ಪನವರ ಕಟೌಟ್ಗಳಂತೂ ರಾರಾಜಿಸ್ತಾ ಇದ್ವು. ಶಿವಮೊಗ್ಗ ಏರ್ಪೋರ್ಟ್ ಮೂಲಕ ಆಗಮಿಸಿದ ಅಮಿತ್ ಶಾ ಅವರಿಗೆ ಭರ್ಜರಿ ಸ್ವಾಗತ ಕೊಟ್ಟರು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ಶಾಸಕರು ಭಾಗಿಯಾಗಿದ್ದರು. ಪ್ರಮುಖ ಸ್ವಾಮೀಜಿಗಳಾದ ಪೇಜಾವರ ಶ್ರೀ ನಿರಂಜನಾನಂದಪುರಿ ಶ್ರೀಗಳು, ವಚನಾನಂದ ಸ್ವಾಮೀಜಿ ಸೇರಿ ಹಲವು ಸ್ವಾಮೀಜಿಗಳು ಕೂಡ ಉಪಸ್ಥಿತರಿದ್ದರು. ಬಿಎಸ್ವೈ ಅವರ ಹೋರಾಟದ ಬದುಕಿನ ಕುರಿತ ಕಮಲದಲ್ಲಿ ಅರಳಿದ ಹೂವು ಕೆಂದಾವರೆ ಮತ್ತು ಸದನ ಶಿಖಾರಿ ಪುಸ್ತಕಗಳನ್ನು ಅಮಿತ್ ಶಾ ಬಿಡುಗಡೆ ಮಾಡಿದರು. ಬಳಿಕ ಮಾತನಾಡಿದ ಅಮಿತ್ ಶಾ, ದೇಶದ ರೈತರ ನಾಯಕ ಯಡಿಯೂರಪ್ಪ ಅಂತಹ ನಾಯಕ ದಕ್ಷಿಣ ಭಾರತದಲ್ಲಿ ಯಾರೂ ಇಲ್ಲ. ಯಡಿಯೂರಪ್ಪ ವ್ಯಕ್ತಿತ್ವದ ಕಾರಣ ಎಲ್ಲಾ ಧರ್ಮದ ಸ್ವಾಮೀಜಿಗಳು ವೇದಿಕೆ ಮೇಲಿದ್ದಾರೆ. ರಾಜ್ಯ ಮತ್ತು ದೇಶಕ್ಕೆ ಒಂದು ಸಂದೇಶ ರವಾನೆಯಾಗಿದೆ. ಇದು ದೊಡ್ಡ ವಿಷಯವಾಗಿದೆ ಅಂದರು. ಜನರ ಪ್ರೀತಿಗೆ ಯಡಿಯೂರಪ್ಪ ಭಾವುಕರಾದರು. ವಿಜಯೇಂದ್ರ ಕೂಡ ತಂದೆಯ ಹೋರಾಟದ ಹಾದಿಯನ್ನ ಮೆಲುಕು ಹಾಕಿದರು. ಕಾರ್ಯಕ್ರಮ ರೈತ ನಾಯಕ ಯಡಿಯೂರಪ್ಪನವರಿಗೆ ಭಾರತ್ ಮಾತಾ ಕಿ. आज ही बंगाल के मुख्यमंत्री का शपथ विधि होगा और आज एक ही दिन पर येदियुरप्पा जी के 50 वर्ष के लंबे सार्वजनिक जीवन के बाद 50 साल तक सेवा करने के लिए येदियुरप्पा जी के सम्मान का आज ही दिन तय हुआ है. मंच मैंने पूजनीय संतों के साथ साझा किए हैं. येदियुरप्पा जी के व्यक्तित्व के कारण आके आज एक ऐसा मंच हमारे सामने है जहां सभी मत संप्रदाय के स्वामी जी हैं और ये बात पूरे कर्नाटक के लिए, पूरे देश के लिए एक संदेश लेकर जाती है. ये भी बहुत बड़ी बात है. बगैर हुक्म का आंदोलन, भूमिहीन किसानों को जमीन का हक दिलाने के लिए, और वहीं से येदियुरप्पा जी किसान नेता के रूप में जाने गए. गांव गांव स्टेट ट्रांसपोर्ट की बस, कुछ न मिला तो साइकिल पर भी येदियुरप्पा ने पूरे कर्नाटक का दौरा कर यहां भारतीय जनता पार्टी को मजबूत किया. ಇದು ನನ್ನ ಜೀವನದ ಪರ್ವ ದಿನ. ನಿಮ್ಮ ಅಭಿಮಾನದಲ್ಲಿ ನನ್ನ ತೇಲಿಸಿದ ದಿನ. ನನ್ನ ಪ್ರೀತಿಯ ಕರುನಾಡ ಜನತೆಗೆ ನನ್ನ ಪ್ರೀತಿಯ ಕೃತಜ್ಞತೆಯ ನಮಸ್ಕಾರ. ಇಂದು ನಾನು ನಿಮ್ಮೆಲ್ಲರ ಬಂಧುವಾಗಿ, ಹೆತ್ತು ಬೆಳೆಸಿದ ಮಗನಾಗಿ ನಿಮ್ಮೆದುರು ನಿಂತಿದ್ದೇನೆ. ಕನ್ನಡ ನಾಡಿನ ಮೂಲೆ ಮೂಲೆಯಿಂದ ಹರಿದು ಬಂದಿರುವ ನಿಮ್ಮ ಅಭಿಮಾನದ ಜನಸಾಗರದ ಮುಂದೆ ನಿಂತಿರುವ ನನಗೆ ಅಕ್ಷರಶಃ ಎಂದು ಮಾತು ಹೊರಬರುತ್ತಾ ಇಲ್ಲ. ಈ ರೀತಿ ಅಭಿಮಾನದ ಹೊಳೆಯಲ್ಲಿ ನನ್ನನ್ನು ತೋರಿಸಿ ಸರಳಗರ ಪಡುತ್ತಿರುವುದಕ್ಕೆ ನಾನು ಜನ್ಮಾಂತರಕ್ಕೂ ನಿಮಗೆ ಋಣಿಯಾಗಿದ್ದೇನೆ. ಎಷ್ಟೇ ಕಾರ್ಯದ ಒತ್ತಡವಿದ್ದರೂ ಸಹ ಅಮಿತ್ ಶಾ ಅವರು ಇಲ್ಲಿ ಬಂದು ಕುಳಿತಿರುವ ನಮ್ಮೊಂದಿಗಿರುವ ಈ ಕ್ಷಣ ದುರ್ಗದ ನೆಲದಲ್ಲಿ ಅವರೊಬ್ಬ ವೀರ ಮದಕರಿ ನಾಯಕನಂತೆ ಕಂಗೊಳಿಸುತ್ತಿದ್ದಾರೆ. ಏಕೆಂದರೆ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೆಗಲು ಕೊಟ್ಟು ಅಮಿತ್ ಶಾಜಿ ಅವರ ಅನರ್ಹತೆ ದುಡಿತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಹಿಂದೆಂದೂ ಕಾಣದಂತ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿರುವುದು ಕೇವಲ ಪ್ರಜಾಪ್ರಭುತ್ವ ಜಯವೇ ಅಲ್ಲ, ಭಾರತದ ವಿಜಯ ಎಂದು ಇಲ್ಲಿ ಕುಳಿತಿರುವ ಈ ಜನಸಾಗರದ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾಗೂ ಅಮಿತ್ ಶಾಜಿ ಅವರಿಗೆ ಕರ್ನಾಟಕದ ಜನತೆಯ ಪರವಾಗಿ ನಾನು ಹೃದಯ ತುಂಬಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಈ ಅಭಿಮಾನೋತ್ಸವ ಕಾರ್ಯಕ್ರಮ ಇತ್ತಲ್ಲ, ಇದರ ರೂವಾರಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರೇ ತಗೊಂಡಿದ್ರು. ಕಡಿಮೆ ಅವಧಿಯಲ್ಲೇ ಬೃಹತ್ ಸಮಾವೇಶದ ಪ್ಲಾನ್ ಅನ್ನ ಮಾಡಿ ಯಶಸ್ಸು ಕಾಣಲು ಸಾಧ್ಯವಾಗಿದೆ. ತಂದೆಯಂತೆ ವಿಜಯೇಂದ್ರ ಸಂಘಟನೆಯ ಶಕ್ತಿಯಾಗಿದ್ದಾರೆ. ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ರಾಜ್ಯದ ವಿವಿಧ ಮಠಾಧೀಶರನ್ನ ಒಂದೇ ವೇದಿಕೆಗೆ ಕರೆತಂದು ಪಕ್ಷದ ನಾಯಕರನ್ನ ಒಗ್ಗೂಡಿಸಿ ಯಶಸ್ವಿ ಕಾರ್ಯಕ್ರಮ ನಡೆಸಿದ ವಿಜಯೇಂದ್ರ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಾರ್ಯಕ್ರಮದಿಂದ ಹೊರಡುವಾಗ ವಿಜಯೇಂದ್ರ ಸಂಘಟನೆಯ ಬಗ್ಗೆ ಮೆಚ್ಚುಗೆ ಮಾತನಾಡಿದ್ದಾರೆ. ಹಾಗಾಗಿ ಬಿಜೆಪಿಯ ಭವಿಷ್ಯದ ದೃಷ್ಟಿಯಿಂದ ವಿಜಯೇಂದ್ರ ಸಂಘಟನೆಯ ಅಗತ್ಯತೆಯ ಸಂದೇಶ ಸಾರಿದ್ದಾರೆ ಅಂತಿದ್ದಾರೆ. 2028ರ ಚುನಾವಣೆಗೆ ಪಕ್ಷದ ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಸಂಘಟನಾ ಶಕ್ತಿಯನ್ನು ಹೆಚ್ಚಿಸಲು ವಿಜಯೇಂದ್ರ ಸಂಕಲ್ಪ ಮಾಡಿದ್ದಾರೆ. ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮ ಈಗ ದೊಡ್ಡ ಬೂಸ್ಟ್ ಅನ್ನು ಕೊಟ್ಟಿದೆ. 50
ವರ್ಷಗಳ ಕಾಲ ನಿರಂತರವಾಗಿ ಈ ನಾಡಿನಲ್ಲಿರ್ತಕ್ಕಂಥ ಬಡವರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಯಾರು ಮಾಡಿದ್ರೆ ಸನ್ಮಾನ್ಯ BS ಯಡಿಯೂರಪ್ಪನವರು ಮಾಡಿದ್ದಾರೆ. ತಮ್ಮ ಜೀವನದುದ್ದಕ್ಕೂ ಕೂಡ ಹೋರಾಟ, ಅಧಿಕಾರಕ್ಕೋಸ್ಕರ ಹೋರಾಟ ಅಲ್ಲ, ಪ್ರಾಮಾಣಿಕವಾಗಿ ಬಡವರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ರೈತರ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪರಿಶ್ರಮಕ್ಕೆ ಮತ್ತೊಂದು ಹೆಸರು ಸನ್ಮಾನ್ಯ BS ಯಡಿಯೂರಪ್ಪನವರು, ತ್ಯಾಗಕ್ಕೆ ಮತ್ತೊಂದು ಹೆಸರು ಸನ್ಮಾನ್ಯ BS ಯಡಿಯೂರಪ್ಪನವರು. ಒಬ್ಬ ಜನನಾಯಕ, ರೈತ ನಾಯಕ, ಮಹಾನ್ ನಾಯಕ, ಯುವ ರಾಜಕಾರಣಿಗಳಿಗೆ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಸನ್ಮಾನ್ಯ BS ಯಡಿಯೂರಪ್ಪನವರ ಹೋರಾಟಗಳನ್ನ ಹತ್ತಿರದಿಂದ ನಾನು ಕೂಡ ನೋಡ್ಕೊಂಡು ಬಂದಿದ್ದೇನೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಬಳಿಕ ಬಿಜೆಪಿ ಗೆಲುವು ಸಾಧಿಸಿದ್ದು ಈಗ ಕಾಂಗ್ರೆಸ್ ವಲಯದಲ್ಲಿ ತೀವ್ರ ಸಂಚಲನ ಸೃಷ್ಟಿ ಮಾಡಿದೆ. 2023ರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯ ಮತ ಎಣಿಕೆ ವೇಳೆ 201 ಮತಗಳ ಅಂತರದಿಂದ ಕೈ ಅಭ್ಯರ್ಥಿ ಟಿ.ಡಿ. ರಾಜೇಗೌಡ ಗೆಲುವು ಸಾಧಿಸುತ್ತಾರೆ. 2026ರ ಮರು ಎಣಿಕೆಯಲ್ಲಿ 52 ಮತಗಳ ಅಂತರದಿಂದ ಅದೇ ರಾಜೇಗೌಡ ಸೋಲ್ತಾರೆ. ಇದೀಗ ಮತಚೋರಿ ಆರೋಪ ಮಾಡಿದ್ದ ಮಾಜಿ ಶಾಸಕ ರಾಜೇಗೌಡ ಹಾಗೂ ಕೈ ಕಾರ್ಯಕರ್ತರು ಮತಚೋರಿ ಮಾಡಿದವರ ವಿರುದ್ಧ ದೇವರ ಮೊರೆ ಹೋಗಿದ್ದಾರೆ. ಇದು ಕೊಪ್ಪ ತಾಲೂಕಿನ ವೀರಭದ್ರಸ್ವಾಮಿ ದೇವಾಲಯದ ಹಾಗೂ ಗಬ್ಬಾನೆ ಭೂತರಾಯ ದೇಗುಲದಲ್ಲಿ ನೂರಾರು ಕಾರ್ಯಕರ್ತರ ಜೊತೆಗೆ ಮಾಜಿ ಶಾಸಕ ಟಿ.ಡಿ. ರಾಜೇಗೌಡ ಮತಚೋರಿ ಮಾಡಿದವರಿಗೆ ಕಠಿಣ ಶಿಕ್ಷೆ ನೀಡುವಂತೆ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಅಥವಾ ಬಿಜೆಪಿ ಯಾರೇ ಮತಚೋರಿ ಮಾಡಿದರೂ ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಬೇಡಿಕೊಂಡಿದ್ದಾರೆ. ಬಿಟ್ಕಾಯಿನ್ ಬಹುಕೋಟಿ ಹಗರಣ ಪ್ರಕರಣದಲ್ಲಿ 3 ಆರೋಪಿಗಳನ್ನು ಇಡಿ ಈಗ ಅಧಿಕಾರಿಗಳು ಬಂಧಿಸಿದ್ದಾರೆ. ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ, ರಾಬಿನ್ ಖಂಡೇವಾಲ ಮತ್ತು ಸುನೀಶ್ ಹೆಗಡೆ ಬಂಧನಕ್ಕೊಳಗಾದ ಆರೋಪಿಗಳು. ತನ್ನ ತಂಗಿಯರ ಫೋಟೋ ತೆಗೆಯಬೇಡ ಅಂತ ಹೇಳಿದ ಪತ್ನಿಯ ಮೇಲೆ ಪತಿ ಆಸಿಡ್ ಎರಚಿರುವ ಘಟನೆ ಹುಬ್ಬಳ್ಳಿಯಲ್ಲಿ ಆಗಿದೆ. ಪತಿಯ ಆಸಿಡ್ ದಾಳಿಯಿಂದಾಗಿ ಪುಟ್ಟ ಕಂದಮ್ಮ ಸೇರಿ ಮನೆಯ ಮಂದಿಗೆ ಮೇಲೆ ಬಿದ್ದಂತಹ ಪರಿಣಾಮ ಇಡೀ ಕುಟುಂಬ ಈಗ ಕಿಮ್ಸ್ ಆಸ್ಪತ್ರೆಗೆ ಸೇರಿಕೊಂಡಿದ್ದಾರೆ. ಹುಬ್ಬಳ್ಳಿ ಹೊರವಲಯದ ತಾರಿಹಾಳದ ವಾಜಪೇಯಿ ನಗರದಲ್ಲಿ ಘಟನೆ ಆಗಿದೆ. 33 ವರ್ಷದ ಸುರೇಶ್, ರಾಜೇಶ್ವರಿ 24 ಎಂಬುವರನ್ನ ಮದುವೆಯಾಗಿ ಒಂದು ಮಗು ಕೂಡ ಇದೆ. ಈತ ತಾಮ್ರ ಹಿತ್ತಾಳೆ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸುವ ಕೆಲಸ ಮಾಡ್ತಾನೆ. ಇತ್ತೀಚೆಗೆ ರಾಜೇಶ್ವರಿ ಮನೆಗೆ ಸಹೋದರಿಯರು ಬಂದಿರ್ತಾರೆ. ಇವರ ಜೊತೆಗೆ ಸುರೇಶ್ ಅಸಭ್ಯವಾಗಿ ನಡ್ಕೊಳ್ತಾ ಇದ್ದ ಅಂತಿದ್ದಾರೆ. ಅಲ್ಲದೆ ತನ್ನ ನಾದಿನಿಯರಿಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಫೋಟೋ ತೆಗಿತಾ ಇದ್ದ ಅಂತಿದ್ದಾರೆ. ಈ ವಿಚಾರವಾಗಿ ದಂಪತಿ ನಡುವೆ ಕಳೆದ 1 ವಾರದಿಂದ ಜಗಳ ನಡೀತಾ ಇತ್ತು. ಇವತ್ತು ವಿಕೋಪಕ್ಕೆ ಹೋಗಿದೆ. ಈ ತಾಮ್ರ ಹಿತ್ತಾಳೆ ತೊಳೆಯೋಕೆ ಬಳಸ್ತಾ ಇದ್ದಂಥ ಆಸಿಡ್ ಕೆಮಿಕಲ್ ಇರುತ್ತಲ್ಲ, ಅದನ್ನೇ ಎರಚಿಬಿಟ್ಟಿದ್ದಾನೆ. ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಬೀದಿ ನಾಯಿ ಪ್ರಿಯರಿದಾರಲ್ಲ, ಇದನ್ನು ನೋಡಬೇಕು. ಅವಾಗಾದ್ರೂ ನಿಮ್ಮ ಮನಸ್ಸು ಕರಗುತ್ತೋ ಅಥವಾ ಕರಗೋದಿಲ್ಲೋ, ಯಾವುದ್ರ ಬಗ್ಗೆ ನೋಡುತ್ತೆ ಅಂತೇಳಿ. ಬೀದಿ ನಾಯಿ ದಾಳಿಗೆ 5 ತಿಂಗಳ ಹಸುಗೂಸು ದುರಂತ ಅಂತ್ಯ ಕಂಡಿರುವಂಥ ಘಟನೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ದುಬಲ್ಗುಂಡಿ ಗ್ರಾಮದಲ್ಲಿ ಆಗಿರೋದು. 5 ತಿಂಗಳ ಪುಟ್ಟ ಕಂದಮ್ಮ ಶಿವಾನಿ ದುರಂತ ಅಂತ್ಯ ಕಂಡಿರೋದು. ಸುಧಾ ಹಾಗೂ ಸಿದ್ದಪ್ಪ ಅನ್ನೋ ದಂಪತಿಗೆ ಸೇರಿದಂಥ ಮಗು ಇದು. ಮನೆಯ ಪಡಸಾಲೆಯಲ್ಲಿ ಮಗುವನ್ನು ಮಲಗಿಸಿ ತಾಯಿ ಕೆಲಸ ಮಾಡ್ತಾ ಇದ್ರು. ಏಕಾಏಕಿ ಮನೆಗೆ ನುಗ್ಗಿದೆ ನಾಯಿ. ಹಸುಗೂಸನ್ನು ಮನಬಂದಂತೆ ಕಚ್ಚು ಬಿಸಾಕ್ಬಿಟ್ಟಿದೆ. ಅರೆ ಜೀವಾವಸ್ಥೆಯಲ್ಲಿದ್ದಂಥ ಮಗು ಚಿಕಿತ್ಸೆ ಫಲಕಾರಿಯಾಗದೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದೆ. ಎಂಥ ನಿರ್ಲಕ್ಷ್ಯ ಇದು. ಕೋಲಾರ ಲೋಕಾಯುಕ್ತ ಕಚೇರಿಯ ಮುಖ್ಯಪೇದೆ ಸೋಮಶೇಖರ್ ಸಾವಿನಲ್ಲೂ ಅಂಗಾಂಗ ದಾನವನ್ನು ಮಾಡಿ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಅವ್ರು ಮಾಡಿರೋದಿಲ್ಲ, ಅವ್ರ ಕುಟುಂಬದವ್ರು ಮಾಡಿರ್ತಾರೆ. ಸದ್ಯ ಕೋಲಾರ ಲೋಕಾಯುಕ್ತ ಕಚೇರಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದ ಸೋಮಶೇಖರ್ಗೆ ಮೇ 5ರಂದು ಬ್ರೈನ್ ಸ್ಟ್ರೋಕ್ ಆಗಿದೆ. ಮೆದುಳು ನಿಷ್ಕ್ರಿಯವಾಗಿದೆ. ಚಿಕಿತ್ಸೆ ಫಲಿಸಲಿಲ್ಲ, ಮೃತಪಟ್ಟಿದ್ದಾರೆ ಇವತ್ತು ಮುಂಜಾನೆ. ಸೋಮಶೇಖರ್ ಅವರು ಮೂಲತಃ ಬಂಗಾರಪೇಟೆ ತಾಲೂಕು ಬತ್ತಲಹಳ್ಳಿ ಮೂಲದವರು. ಪತ್ನಿ ದೈಹಿಕ ಶಿಕ್ಷಕಿಯಾಗಿದ್ದಾರೆ. ಒಬ್ಬನೇ ಮಗ ಇತ್ತೀಚೆಗೆ SLCಯಲ್ಲಿ ಉತ್ತೀರ್ಣನಾಗಿದ್ದ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸೋಮಶೇಖರ್ ಅಂಗಾಂಗಗಳನ್ನು ಕುಟುಂಬಸ್ಥರು ದಾನ ಮಾಡಿಸಿದ್ದಾರೆ. ಕರ್ತವ್ಯ ನಿಷ್ಠೆಯಿಂದ ಪ್ರಾಮಾಣಿಕ ಸೇವೆ ಸಲ್ಲಿಸಿದ ಸೋಮಶೇಖರ್ ಲೋಕಾಯುಕ್ತ ಪೊಲೀಸ್ ಇಲಾಖೆಯಲ್ಲಿ ಉತ್ತಮ ಹೆಸರು ಕೂಡ ಮಾಡಿಕೊಂಡಿದ್ರು. ಅಂತ್ಯ ಸಂಸ್ಕಾರವನ್ನು ಅವರು ಹುಟ್ಟಿರೋ ಬತ್ತಲಹಳ್ಳಿಯಲ್ಲಿ ಮಾಡಿದ್ದಾರೆ. ಇನ್ನು ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ಸರ್ಕಾರ ಹೇಳ್ತಾನೆ ಇದೆ, ಆದರೆ ಮಾಡ್ಕೊಳ್ತಾ ಇಲ್ಲ. ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಿ ಅಂತ ಆಗ್ರಹಿಸಿ ಅಕ್ಸಾ ಸಂಘಟನೆ ಮುಖಂಡ ಕಾಂತಕುಮಾರ್ ಮತ್ತೆ ಧಾರವಾಡ DC ಕಚೇರಿ ಎದುರು ಗಾಂಧಿ ಪ್ರತಿಮೆ ಎದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭ ಮಾಡಿದ್ದಾರೆ. ಆದರೆ ಸ್ಥಳಕ್ಕೆ ಪೊಲೀಸರು ಬಂದರು. ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ನಿಮಗೆ 100 ಜನ ಮಾತ್ರ ಪ್ರತಿಭಟನೆ ಮಾಡೋಕೆ ಹೈಕೋರ್ಟ್ ಅವಕಾಶ ಕೊಟ್ಟಿದೆ. ಆದರೆ ನೀವು DC ಕಚೇರಿ ಎದುರು ಪ್ರತಿಭಟನೆ ಮಾಡಿದರೆ ನ್ಯಾಯಾಂಗ ನಿಂದನೆ ಆಗುತ್ತೆ, ಪ್ರತಿಭಟನೆ ಕೈ ಬಿಡಿ ಅಂತೆಲ್ಲ ಮನವಿ ಮಾಡಿದರು. ಆದರೆ ಕಾಂತಕುಮಾರ್ ಮಾತ್ರ ನಾನು ಪ್ರತಿಭಟನೆ ಕೈ ಬಿಡೋದಿಲ್ಲ, ಬೇಕಾದರೆ ನನ್ನನ್ನು ಬಂಧಿಸಿ ಅಂತ ವಾಗ್ವಾದ ಎಲ್ಲ ಮಾಡಿದ್ದಾರೆ. ಕೊನೆಗೆ ಪೊಲೀಸರು ಬಲವಂತದಿಂದ ಅವರನ್ನು ಬಂಧಿಸಿ ಕರೆದೊಯ್ದರು. ಉಡುಪಿಯಲ್ಲಿ ಪೊಲೀಸರು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅನ್ನು ಜಾರಿ ಮಾಡಿದರೆ ಇದರಿಂದ ಮಕ್ಕಳ ಜೊತೆಗೆ ರಜೆ ಪ್ರವಾಸ ಹೊರಟ ಪೋಷಕರು ಕಳ್ಳತನದ ಭಯ ಇಲ್ಲದೆ ನಿಶ್ಚಿಂತ ನಿರ್ಭೀತರಾಗಿ ಇರಬಹುದಾಗಿದೆ. ಮಕ್ಕಳ ಜೊತೆಗೆ ಮನೆ ಲಾಕ್ ಮಾಡಿ ಹೊರ ಹೋಗುವವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ. ಹೋಗೋಕ್ಕಿಂತ ಮುಂಚೆ ಒಂದು ಫೋನ್ ಮಾಡಿ ಹೇಳಬೇಕಂತೆ ನಿಮ್ಮ ಅಡ್ರೆಸ್ಸು ಇವನ್ನೆಲ್ಲ. ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಮಾಡಿದ್ದಾರೆ, ಇದು ಉಡುಪಿಯಲ್ಲೂ ಈಗ ಶುರು ಮಾಡಿದ್ದಾರೆ.